ಇವತ್ತು ನಾನು ಹೋಗ್ತಾ ಇದ್ದೀನಿ ಬಸ್ತಿ ಬೆಟ್ಟಕ್ಕೆ. ಯಾಕೆ ಅಂದರೆ ಹೆಲ್ಮೆಟ್ ಹಾಕೊಂಡು ಹೇಳಲ್ಲ, ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಬನ್ನಿ. ಇವಾಗಿದ್ದೀನಿ ಮೊದಲನೇ ಜಂಕ್ಷನಲ್ಲಿ, ಗೆದ್ದಳ್ಳಿ ಸರ್ಕಲ್. ಎರಡನೇ ಸಿಗ್ನಲಲ್ಲಿ ನಾವು ಬರ್ತಿದ್ದಂಗೆ ಗ್ರೀನ್ ಸಿಗ್ನಲ್ಲು, ಸೀದಾ ಹೋಗ್ತಾ ಇರೋದೇನೆ. ಇವಾಗ ಬಂದಿದ್ದೀವಿ ಪೆಟ್ರೋಲ್ ಹಾಕ್ಸೋಕ್ಕೆ. ಇವಾಗ ಹೋಗ್ತಾ ಇದ್ದೀನಿ ನಾನು ಮತ್ತೆ ರಿಂಗ್ ರೋಡಲ್ಲೇನೆ ಪೆಟ್ರೋಲ್ ಹಾಕ್ಸ್ಕೊಂಡು. ನೀನೆಲ್ಲೋ ನಾನಲ್ಲೇ ಈ ಜೀವ. ಈ ಸಾಂಗ್ ಬೇಡ, ಯಾವುದು ಇವಾಗ ರೀಸೆಂಟಾಗಿ ಫುಲ್ ಟ್ರೆಂಡ್ ಆಗ್ತಿರೋದು, ಹೊಸ ಬೆಳಕು ಟುನ್ 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 ಟುನ್. ಇವಾಗ ನಾನು ಬಂದಿದ್ದೀನಿ ಕ್ಯಾಸಂದ್ರ ಟೋಲು. ಇಲ್ಲಿಂದ ಮುಂದೆ ಹೋದರೆ ಲೆಫ್ಟಿಗೆ ಬಸ್ತಿ ಬೆಟ್ಟಕ್ಕೆ ಹೋಗ್ತೀವಿ. ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ ಏನು ಮಾಡಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ಅಂತ. ಅಲ್ಲಿವರೆಗೂ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಹೊಸ ಬೆಳಕು ಟುನ್ 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 ಟುನ್. ಓ, ಕ್ರಮ ಸಂಖ್ಯೆ 3, ನಿಮ್ಮ ಮನೆಗೆಲ್ಲ ನೀರು, ರೋಡ್ಗೆಲ್ಲ ಟಾರು ಅಂತ ಈ ರೋಡ್ ಕಿತ್ತೋಗಿ ಅರ್ಧೂರು ಬಾಗ್ಲಾಗಿತ್ತು. ಗಾಡಿ ಹೋದರೆ ಜಾರೇ ಹೋಗ್ತಿತ್ತು. ಎಲ್ಲ ಲೈನ್ ಎಳೆದ್ಬಿಟ್ಟಿದ್ರು. ಕೊನೆಗೂ ಯಾವುದೋ ಒಂದು ತ್ಯಾಪೆ ಅನ್ನಂಗೆ ಒಂದು ರೇಂಜಿಗೆ ಹಾಕೋರೆ ಪರವಾಗಿಲ್ಲ. ಇದು ಎಷ್ಟು ದಿನ ಬರುತ್ತೋ ಗೊತ್ತಿಲ್ಲ. ಆನಂದ್ ಬಿಹಾರಿ ಹೋಟೆಲ್ ನಾಯಿಮರಿ. A few moments later. ನಾನು ಫುಲ್ ಜೋಶಲ್ಲಿ ಹೊಗಳ್ಕೊಂಬಂದ್ಬಿಟ್ಟೆ. ಇಲ್ಲಿ ಮತ್ತೆ ಅದೇ ಊರು ಬಾಗ್ಲಾಗಿರೋದು. ಈ ಬಾಗ್ಲನ್ನ ಯಾವಾಗ ಮುಚ್ತಾರೆ ನೋಡ್ರಿ, ಹೆಂಗೆ ಅಳ್ಳಾಡ್ತಾ ಇದೆ ಗಾಡಿ. ನಾನು ಅಳ್ಳಾಡ್ಸೋದೇ ಬೇಡ, ಅವರೇ ದಾರಿ ಯಾಕೆ ಕೊಟ್ಬಿಟ್ಟವ್ರೆ. ಅದೇ ಲೈನಲ್ಲೇ ಹೋಗ್ಬೇಕು ಪ್ರತಿ ಗಾಡಿನ. ಆಲ್ರೆಡಿ ಒಂದು 2-3 ಜನ ಆಯ್ಕೊಂಡ್ರವ್ರು ವೀಡಿಯೋ ಮಾಡಾಕವ್ರೆ. ಆದ್ರೂ ಇದೇನು ಕೆರ್ದಿ ಬಿಟ್ಟವ್ರೆ ಅಂತ ಗೊತ್ತಿಲ್ಲ. ಎಷ್ಟು ಪೇಷನ್ಸಲ್ಲಿ ಲೈನ್ ಹಾಕಿರ್ಬೇಕು ಅವರೆಲ್ಲ. ಹಾಯ್ ಬ್ರೋ, ನೀವೇನಿಲ್ಲಿ? ಹೊಸ ಬೆಳಕು ಟುನ್ 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 ಟುನ್. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಎಷ್ಟಾಗುತ್ತೆ ಸರ್ 7 ಪಾಲ್ಸ್ಗೆ? ಇದೆ ಸರ್. ಹಾಂ, ಇದು ಆಫರಲ್ಲಿ ಬಂದು ಸರ್ 2,500 ಆಯ್ತು ಅಷ್ಟೇ. ಬೆಳಕು ಹೊಸ ಬೆಳಕು ಹಾಕೊಂಡ್ರಿ, ಆಮೇಲೆ ಡ್ಯಾನ್ಸ್ ಮಾಡ್ಬೇಕಾದ್ರೆ ತೆಗೀರಿ. ಅಲ್ಲೇ ಕರೀದವರು. ಹೊಸ ಬೆಳಕು ಟುನ್ 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 ಟುನ್. ಮುಫಾಸ ಅಂತ ಹೇಳ್ಬೇಕು ಅದಕ್ಕೆ. ಹೊತ್ತಿಗೆ ಕರಿಬೇಕಾ? ಎತ್ಕೊಂಡು ಹೋಗ್ಬೇಕು, ಚೆನ್ನಾಗಿರ್ತದೆ. ಪಾಪ ಕಚ್ಕೊಡ್ತದೆ, ಸುಮ್ಮನೆ ಬೇಡ ಅಂತ ಕಣ್ಣನ ಮಗದಿದ್ದಂಗಿಲ್ಲ. ಲೋಕಲ್ ಸರ್, ಲೋಕಲ್. ನಾಯಿ ಮರಿ ಏನೂ ತಂದಿಲ್ಲ ನಮ್ಮ ಹತ್ರ, ನಿನಗೆ ಬೇಕಾಗಿರೋದು ಏನು ಬರೋದು? ಬ್ಯಾಗ್ ಏನು ತಗೊಂಡೋಗ್ಬಿಟ್ರೆ ಅಷ್ಟೇ. ವಿಡಿಯೋ ಮಾಡೋಕ್ಕೆ ಮುಂಚೆ ಟ್ರೈಪಾಡ್ನ ಹಿಂಗೆ ತೆಗಿಬೇಕು, ಹಿಂಗೆ ಇಡಬೇಕು. ಇದನ್ನೇನಂತಾರೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಇದನ್ನು ಕ್ಲಿಪ್ ತೆಗಿಬೇಕು, ಇಲ್ಲಿಗೆ ಹಾಕಬೇಕು. ಫೋನ್ ಹೋಲ್ಡ್ರು ಅಂತಾರೆ. ಇದನ್ನ ಹಿಂಗೆ ತಿರುಗಿಸಿದ್ರೆ ಮೇಲೆ ಬರುತ್ತೆ, ಹಿಂಗೆ ತಿರುಗಿಸಿದ್ರೆ ಕೆಳಗಡೆ ಹೋಗುತ್ತೆ. ಏನೋ ಬೇಕಣ್ಣ. ಫಾರ್ ಮೋರ್ ಟ್ಯುಟೋರಿಯಲ್ಸ್ ಪ್ಲೀಸ್ ಫಾಲೋ ಸಪಕ ಪ್ರೈಸ್ ಪ್ರಾಕ್ಟಿಕಲ್ ಹುಡುಗ. ಅಷ್ಟು ಹಿಡಿದಿ ಪಾಪ ಬ್ರೋ. ಇನ್ನೂ ನಿಂದೇನೆ ಹೋಗ್ಬೇಕು. ನೀವು ನಿಂತ್ಕೊಳ್ರಿ. ಎಲ್ಲಿ ನಾ ಇನ್ನೂ ಹಿಂದೆ ಹೋಗ್ಬೇಕಾ ನೀನು? ಅದೇ ಆ ಟೈಲ್ಸ್ ಮೇಲೆ ಮಾಡ್ತೀರಾ ತಾನೇ? ಈ ಟೈಲ್ಸ್ ಮೇಲೆ. ಇಲ್ಲಿ ಮೇಲೆ ಹಾಕಾಗಲ್ಲ. ಸ್ವಲ್ಪ ಬ್ರೋ ಈ ಕಡೆ. ಇನ್ನೊಂದು ಹೆಜ್ಜೆ ಈ ಕಡೆ ಬರ್ರಿ. ರೈಟ್ಗೆ ಚಿನ್ನ, ಸ್ವಲ್ಪ ರೈಟ್ಗೆ. ಓಕೆ, ಅದು ಮಿಡಲಲ್ಲಿ ಇದ್ದೀರಾ ಈಗ ಕರೆಕ್ಟಾಗಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮೂಮೆಂಟ್ ಹೋಗ್ತೀರಾ ಬ್ರೋ ಸ್ವಲ್ಪ ಜಾಸ್ತಿ ಏನಾದರೂ? ಅಲ್ಲ, ಹತ್ರದಿಂದ ನೋಡ್ತೀನಿ ಯಾವ ಥರ ಬರುತ್ತೆ ಅಂತ. ಹತ್ರದಿಂದ ಆದರೆ ಅದು ಬ್ಯಾಕ್ಗ್ರೌಂಡ್ ಬರುತ್ತೆ, ಅದು ವೈಡ್ ಆ್ಯಂಗಲಲ್ಲಿ ಮಾಡ್ಕೊಂಡ್ರೆ. ನಮ್ಗೆ ಎಡಿಟ್ ಮಾಡ್ಬೇಕಾಗಲ್ಲಲ್ವಾ? ಎಡಿಟ್ ಮಾಡೋದು ಮತ್ತೆ ಅದೇ ಕಟ್ ಆಗುತ್ತೆ. ಅಂದರೆ ಇದು ನೋಡ್ರಿ, ಇದಾರೆ ಈ ಥರ ಕಾಣಿಸುತ್ತೆ. ಹಾಂ, ಆ ಪೊಸಿಷನಲ್ಲಿ ಹಾಂ ಬ್ರೋ. ಈ ಟೈಲ್ಸ್ ಮಧ್ಯದಲ್ಲಿ ಲೈನ್ ಐತೆ ನೋಡ್ರಿ, ಈ ಕಡೆ ಟೈಲ್ಸ್ ಬ್ರೋ. ಇದು ಪಕ್ಕದ್ದು. ಇದು ಕರೆಕ್ಟಾಗಿ ಸೆಂಟ್ರ್ ಐತೆ, ಮಿಡಲ್ ಐತೆ ಕರೆಕ್ಟಾಗಿ. ಹಾಂ, ನಾವಿಲ್ಲಿ ಏನಕ್ಕೆ ಬಂದು ಅಂತ ಅವಾಗಲೇ ನಾನು ಹೇಳಲೇ ಇಲ್ಲ. ಏನಕ್ಕೆ ಬಂದು ಅಂದರೆ ಡ್ಯಾನ್ಸ್ ವಿಡಿಯೋ ಮಾಡೋಕ್ಕೆ ಬಂದಿದ್ದೀವಿ. ಇವ್ನು ಯಾವನ ಹೊಸ ಬೆಳಕು. ಏನ್ ಮಾಡ್ತಿದ್ಯಾ? ಸ್ಪೀಕರ್ ಮುಂದೆ ಇಡ್ಲಾ ಬ್ರೋ? ಅದು ಮೈಕು ಇಲ್ಲ ಅಲ್ಲೇ ಕೇಳಿಸ್ತಾ? ಎತ್ಕೊಂಬ, ಅಲ್ಲಿ ಇಟ್ಬಿಡು. ಈ ಕದ ಈಗ ಕಾಣಿಸ್ತಿದ್ದೀನಿ ನಾನು. ಯೋ
ಯೋ ಐ ಆಮ್ ಯೋ. ಓ ಇದು ಈಗ 2ನೇ ಟೇಕು. ಇದು ಓಕೆ ಆಗಲೇಬೇಕು. ಓಕೆನಾ ಬ್ರೋ? ಒಂದು ಚಿನ್ನ ಅದು 2 ಸ್ಟೆಪ್ ಆದ್ಮೇಲೆ ಬರಬೇಕು ನನ್ನಂತ ಹುಡುಗ. ಓಕೆ ಅದಕ್ಕಿಂತ ಮುಂಚೆ ಎತ್ಕೊಂಡ್ಬಿಡ್ತೀವಿ ಒಂದು ಸ್ಟೆಪ್ಗೆ. ಇನ್ನೊಂದು ಟೇಕ್ ಹೋಗೋಣ. ರೆಡಿ, ಟೇಕ್ 3. ಯೋ ಯೋ 2ನೇ ಸರಿ. ಯೋ 3ನೇ ಸರಿ. ಎಷ್ಟು ಸುಂದರವಾಗಿದೆ. ಯೋ ಇದು ಕವರ್ ಫೋಟೋ. ಇದು ಪೂರ್ತಿ ಬರಂಗೆ ತೆಗೆನಾ? ಪೂರ್ತಿ ಇದು. ಪ್ಲೀಸ್ ಹೋಲ್ಡ್ ದ ಕ್ಯಾಮ್ರಾ. ಥ್ಯಾಂಕ್ ಯು ಫಾರ್ ಮೀ. ಈಗ ನಿಂತ್ಕೊಳ್ಳ. ಏನಾರ ಜಂಪ್ ಮಾಡೋದು ಏನಾರ ಮಾಡ್ತೀರಾ? ಜಂಪ್ ಏನಾದ್ರೂ ಬೇರೆ ಪೋಸ್ ಬರೋ. ಇದು ಲಾಸ್ಟ್ ಟೈಮ್ ಹಿಂಗೆ ಸೇಮ್ ಮಾಡಿದ್ರಿ. ಫೋಟೋ ಒಂದು ಪೋಸ್ ಬರಲ್ಲಲ್ವ ನಮಗೆ? ಕವರ್ ಫೋಟೋಗೆ ಬರ್ತಿಲ್ಲ ನಮಗೆ ಪೋಸ್. ಅದು ತೆಕ್ಕೊಂಡು ಹೋದ್ವಿ ಫೋಟೋಗೆ. ಹಾಕಿಲ್ಲ ಅದನ್ನ ಹಾಕಿಲ್ಲ. ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಯಾವ್ದಾನ ಡ್ಯಾನ್ಸ್ ಇಂದ ಯಾವ್ದಾನ ಪೋಸ್ ಕೊಡೋಕ್ಕಾಗೋದು? ಈಗ ಇದ್ರ ಜಾಗದಲ್ಲಿ ಕರೆಕ್ಟಾಗಿ ಸಕದ ಬರ್ತೈತೆ. ಇಲ್ಲ. 3, 2, 1 ಬಂತು ಅನ್ಸುತ್ತೆ. ಗಾಳಿ. ಈ ಥರ ಯಾರು ತೆಗಿತಾರ್ರಿ? ಹೋಗ್ರಿ ಮನೆಗೆ. ಹೋಗ್ರಿ ನಿಮ್ಮ ಮನೆಗೆ. ಸೇಫಾಗಿ ಹೋಗಿ ಊರ್ ಸೇರ್ಕೋಕಂಡ. ಇದಲ್ಲ ಕಣ್ರಿ, ಇದು ಕಣ್ರಿ ನೋಡ್ರಿ. ಇದು ಪರ್ಫೆಕ್ಟ್ ಶಾಟ್ ಬಂದಿರೋದು. ಇದು ಪರ್ಫೆಕ್ಟ್ ಕಣ್ರಿ. ನಾವು ತೆಗಿಯೋದೆಲ್ಲ ಪರ್ಫೆಕ್ಟ್ ಕಣ್ರಿ. ಯೋ ಇಲ್ಲಿ ತೋರಿಸು. ಇಲ್ಲಿ ಈ ಕಡೆ ಹೊಸ ಬೆಳಕು. ಮ್ಯೂಸಿಕ್ ಕೊಡ್ಬೇಕಲ್ವಾ? ಬಿಡ್ರಿ, ಕವರ್ ಫೋಟೋ ಸಕದಾಗ ಬಂತು ಆ್ಯಕ್ಚುಲಿ. ಓಕೆ, ಪ್ಯಾಕ್ ಅಪ್ ಅಂತ ಏನೋ ಅಂತಾರೆ. ಅವ್ರಿ ಪ್ಯಾಕ್ ಒಳಗಡೆ ತಾನೇ ಮಾಡೋದು, ಪ್ಯಾಕ್ ಇನ್ ಅನ್ಬೇಕು. ಸೊ ನಮ್ಮ ಇದೇ ಥರ ನೀವು ನಾನು ಏನೇನು ಅಥವಾ ಏನೇನು ಮಾಡ್ತೀನಿ ಅಂತ ಎಲ್ಲ ನೋಡಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲನೂ ಮಾಡಿ ಅಂತ ಹೇಳ್ತಾ ಕಮೆಂಟ್ ಕೂಡ ಮಾಡಿ. ಇನ್ನೂ ಏನೇನು ಮಾಡ್ಬೇಕು ಅನ್ಸುತ್ತೆ ಎಲ್ಲನೂ ಮಾಡಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಟಾಟಾ, ಬಾಯ್ ಬಾಯ್. ಸೈನಿಂಗ್ ಆಫ್. ವಾವ್, ರೈನ್ಬೋ. ಬನ್ನಿ ಪ್ಲೀಸ್ ಫ್ರೆಂಡ್ಸ್. ನಮ್ಮ ಕಾರ್ತಿಕ್ ಜಾಸ್ತಿ ರಿಪೇರ್ ನೇಚರ್. ಚಿಕ್ಕ ವಯಸ್ಸಲ್ಲಿ ಏನು 15 ಎಕರೆ ಆಸ್ತಿ ಮಾಡಿದರೆ ಹಂಗೆ ಹಂಗೆ ಮಾಡೋದು. ಹಂಗೆ ಯಾರು? ಕ್ಲಾರಿಟಿ, ಕ್ವಾಂಟಿಟಿ, ಕ್ವಾಲಿಟಿ. ಓಕೆನಾ? ನಮ್ಮ ಸಮಾಜ ಸೇವಕ ನಮ್ಮ ಕಾರ್ತಿಕ್. ನಾವು ಓದಿದ ಸ್ಕೂಲಲ್ಲಿ ಎಲ್ಲ ತುಂಬ ಹೇಳ್ಕೊಡ್ತಿದ್ರು, ಆದರೆ ನಾವು ಅಲ್ಲಿ ಕಲೀಲಿಲ್ಲ. ಅದ್ರ ರಕ್ತದಲ್ಲೇ ಬಂದಿರೋದು. ಬೆಲ್ಟೇ ಇಲ್ಲ ನಮ್ಮ ಹತ್ರ, ಅಷ್ಟು ಬಡವ್ರು ನಾವು. ಲಾಡಿ ಕಟ್ಕೊಂಡಿದ್ದೀವಿ ಪ್ಯಾಂಟ್ಗೆ. ಬಡವ್ರು ಇದೇ ಲಾಡಿನ ಪ್ಯಾಂಟ್ಗೂ ಹಾಕೊಂಡ್ಬರ್ತೀನಿ, ಮತ್ತೆ ಶಾರ್ಟ್ಸ್ ಹಾಕೊಂಡಾಗ ಅದಕ್ಕೂ ಏರಿಸ್ಕೊಂಡು ಹೋಗ್ತೀನಿ. ಎಷ್ಟು ಕಷ್ಟ ಗೊತ್ತಾ? ದಾನವೀರ ಶೂರ ಕರ್ಣ ನಮ್ಮ ಕಾರ್ತಿಕ್ ಅಣ್ಣ. ಹೌದು. ಕ್ಯಾಮ್ರಾಮ್ಯಾನ್ ನಿಮ್ದೇನಾದ್ರು ಫೋಟೋ ತೆಕ್ಕೊಡ್ಬೇಕಾ? ನೋಡ್ರಿ, ನಾನು ಹೇಳ್ತಿದ್ದೆ ಎಷ್ಟು ಬಿಡುವ ನಾನು ಅಂತ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಆಗಿಲ್ಲ, ಹಾಕಿ ಬಿಡು. ಹೊಗಳುತ್ತಿದ್ರು ಡೈಲಾಗ್ ಎಲ್ಲ ಹೊಡೆದು ಎಲ್ಲ ಹಾಳಾಗೋಯ್ತು. ಇದ್ದಿದ್ದವರನು ಊರ್ ಬಾಗ್ಲಾಗೋಯ್ತು. -1,000. ಎಷ್ಟು? 15 ಬ್ರೋ. -15. ನಾನು ಐತೆ ಅಂತ ಜೋಶಲ್ಲಿ ಹೋಗಿ ಹಾಕೋದೆ 15 ರೂಪಾಯಿ. ಇನ್ಸಫಿಷಿಯಂಟ್ ಫಂಡ್ಸ್. ಅಣ್ಣ ಆಗಿದೆ. ಈ ವಿಡಿಯೋ ಕೊನೆಯಲ್ಲಿ QR ಕೋಡ್ ಹಾಕ್ತೀನಿ. ದಾನಿಗಳು ಡೊನೇಟ್ ಮಾಡಿ ನನಗೆ. ಫೀಲ್ ಫ್ರೀ. ಒಂದು ಬೆಲ್ಟ್ ತಗೊಳ್ತೀನಿ, ಮತ್ತೆ ಈ ಥರ ಚಪ್ಪಲಿ ಗಿಪ್ಲಿ ಬಿಟ್ಟಾಗ ಅದು ಕೊಡಕ್ಕೆ ಒಂದು 50 ರೂಪಾಯಿನಾರು ಇರಲಿ. ಫೀಲ್ ಫ್ರೀ ಟು ಮನಿ ಬೆಟ್ಟೆ ಮಾಡಿ ಎಲ್ಲಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಫೀಲ್ ಫ್ರೀ ಟು ಡೊನೇಟ್. 1 ಲಕ್ಷ ಮಾಡಿದ್ರೆ ನಾನು ಬೇಜಾರಾಗಲ್ಲ. ಬೇಜಾರಾಗಲ್ಲ ನಿಜವಾಗ್ಲೂ. ಆದ್ರೂ ಬೇಜಾರು ಒಂದು 5 ನಿಮಿಷ ಮಾಡ್ಕೊಂತೀನಿ ಅಷ್ಟೇ, ಆಮೇಲೆ ಮತ್ತೆ ಖುಷಿ ಆಗ್ಬಿಡ್ತೀನಿ. ಅಲ್ಲ ನೀನು ನಿಜ ದುಡ್ಡು ಹಾಕೋ ನಾನು ಬೇಜಾರಾಗಲ್ಲ. ಬೇಕಾದ್ರೆ ಹಾಕ್ ನೋಡಿ. ಸುಮ್ಮನೆ ಹಾಕ್ತೀನಿ, ಕೊನೆಯಲ್ಲಿ QR ಕೋಡ್ ನಿಜವೂ ಹಾಕ್ತೀನಿ. ಯಾರನ್ನ ಹಾಕ್ತಾರ ಗೊತ್ತಾಗುತ್ತೆ. ಡಾಗಿ ತಿಂತೇನು ಏನಾದ್ರು?
दिल दीवाना है ಏನಂದರೆ ಕೊನೆ ವಿಷಯ, ಹೆಲ್ಮೆಟಲ್ಲಿ ಈ ಥರ ಒಂದು ಬಟನ್ ಇರುತ್ತೆ. ಈ ಬಟನ್ ತೆಗೆದ್ರೆ ಹೆಲ್ಮೆಟ್ ಓಪನ್ ಆಗುತ್ತೆ. ಆಮೇಲೆ ಹೆಲ್ಮೆಟ್ನ ಹಿಂಗೆ ಹಾಕೊಬೇಕು. ಫಾರ್ ಮೋರ್ ಟ್ಯುಟೋರಿಯಲ್ಸ್ ಪ್ಲೀಸ್ ಫಾಲೋ ಪ್ರಾಕ್ಟಿಕಲ್ ಹುಡುಗ. ನನ್ರೊಳಗೆ ಇಲ್ವೇ ಇಲ್ಲ ಮತ್ತೆ ನಂದ್ರಲ್ಲಿ ಈ ಥರ ಇರೋದು ಮಾತ್ರ ನೋಡಿ, ಈ ಥರ ಇರೋರು ಮಾತ್ರ ನೋಡಿ. ಇನ್ನೊಂದು ಏನು ಹೇಳಕ್ಕೆ ಬಂದೆ ಮರ್ತಾ ತಿರುಗ್ಲಿಲ್ಲ ಅಲ್ಲ. ಟ್ರೋಲಿಯರ್ ಟ್ರೋಲಿ ಅಲ್ಲ ಬಿಡ್ತು. ಕನ್ನಡ ಆದರೆ ಲಾರಿಯಿಂದ ಬಂದ್ಬಿಡೋದು ಗೊತ್ತಾ, ಆ ತಿರ್ಗೋ ಎಷ್ಟೇ ಮಾಡೋ ಲಾರಿ ಅನ್ನಕ್ಕಾಗಲ್ಲ. ಕನ್ನಡ ಆದರೆ ಚೆನ್ನಾಗಿ ಮಾತಾಡ್ತೀನಿ ನಾನು, ಇಂಗ್ಲೀಷ್ ಸ್ವಲ್ಪ ಬರಲ್ಲ. ನಾವು ಕನ್ನಡ ಏನಕ್ಕೆ ಅಂತಂದರೆ ಅದನ್ನು ಬೇಕು ಅಂತಲೇ ನಾನು ಹಂಗೆ ಮಾತಾಡಿ ಅವಮಾನ ಮಾಡೋದು. ನೋಡಿ ಕನ್ನಡದ ನಾನು ಪರಿಪೂರ್ಣವಾಗಿ ಮಾತಾಡ್ತೀನಿ. ಈ ವಿಡಿಯೋ ಕೊನೆಯಲ್ಲಿ QR ಕೋಡ್ ಹಾಕ್ತೀನಿ. ದಾನಿಗೂ ಡೊನೇಟ್ ದಾನಿಗಳು ಡೊನೇಟ್ ಮಾಡಿ ನನಗೆ.